ಗ್ಲಾಸ್ ಹೊಡಿಯೋಕೆ ಕಲ್ಲು, ಇವತ್ತು ಸೆಂಚುರಿ ಹೊಡೆದ್ರು ಗಿಲ್ಲು. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಜಿ ಟಿ ಅಂತ ಹೇಳ್ಬೇಕು. ಇವತ್ತು ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಜಿ ಟಿ. ಇನ್ನೊಂದು ಏನಪ್ಪ ಅಂದ್ರೆ IPL 2026 ಇನ್ನೊಬ್ರು ಫೈನಲಿಸ್ಟ್ ಸಿಕ್ಕಾತು. ಅದು ಬೇರೆ ಯಾವ ಟೀಮ್ ಅಲ್ಲ, ಈ ಗಿಲ್ ಅವರ ಟೀಮ್, ಶುಭ್ಮನ್ ಗಿಲ್ ಅವರ ಟೀಮ ಜಿ ಟಿ. IPL 2026 ನಮ್ಮ RCB ವಿರುದ್ಧ ಫೈನಲ್ ಆಡ್ಲಕ್ಕ ಪಕ್ಕ ಕನ್ಫರ್ಮ್ ಆಗಿ ಕ್ವಾಲಿಫೈ ಆಗೈತು ಆ ಫೈನಲ್ಗೆ. ಕಂಗ್ರ್ಯಾಚುಲೇಷನ್ಸ್ ಟೀಮ್. ಸೊ ನಾವು ಅನ್ಕೋದಾಗ ಜಿಂಕ್ಸ್ ಮಾಡೋದು ಬೇಡ, ಎದಕ್ಕೆ ಫೈನಲ್ದಾಗ ಜಿಂಕ್ಸ್ ಅದು ಬೇಡ ಇರಲಿ. ಒಂದು ಫೈನಲ್ ರಾತ್ರಿ 11-12 ತನಕ ಅಲ್ಲೇ ಸಮಾಧಾನ ಗೆದ್ದಿಂದ ಏನು ಬೇಕಂತ ಹೇಳೋಣ. ಸೊ ಅನ್ಕೋದಕ್ಕೆ ಯಾರು ಜಿಂಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಇದೊಂಥರ ರಿಕ್ವೆಸ್ಟ್ ಇಷ್ಟೇ. ಓಕೆ, ಇವತ್ತಿನ ಮ್ಯಾಚ್ RR ವರ್ಸಸ್ ಗುಜರಾತ್ ಟೈಟನ್ಸ್. ಹೆವಿ ಅಂದರೆ ಹೆವಿ ಮಂದಿ ಅನ್ಕೊಂಡಿರ್ತಾರೆ. ನನಗೆ ಗೊತ್ತು ಎಲ್ಲರೂ, ಆಲ್ಮೋಸ್ಟ್ ಎಲ್ಲರೂ ಅನ್ಕೊಂಡಿದ್ದು ಇವತ್ತು 100% RRದವ್ರು ಗೆಲ್ತಾರಂತ ಅನ್ಕೊಂಡಿದ್ರು. ಒಬ್ಬ ಮನುಷ್ಯ ಎಲ್ಲರಿಗೂ ಹೇಳಿದ್ದು ಇವತ್ತು ಜಿ ಟಿದವ್ರು ಗೆಲ್ತಾರಂತ ಹೇಳಿ ಎಲ್ಲರಿಗೂ ಏನು ಪ್ರಿಡಿಕ್ಷನ್, ಏನು ಸುದ್ದಿ, ನಾ ಎಲ್ಲ ಅನ್ಕೊಂಡಿದ್ದೆ. ನಾನು ಪ್ರಿಡಿಕ್ಷನ್ ತಪ್ಪಾಕವು ಏನು ಅಂದ್ರೆ ವೈಭವ್ ಸೂರ್ಯವಂಶಿ ಆಡಿದ್ದು ನೋಡಿ ಪಕ್ಕ ನಮ್ಮ ಪ್ರಿಡಿಕ್ಷನ್ ಇವತ್ತು ನಮ್ಮ ಪ್ರಿಡಿಕ್ಷನ್ ಎಲ್ಲ ಮೊದಲೆಲ್ಲ ಪ್ರಿಡಿಕ್ಷನ್ ಭಾರಿ ಬರ್ತಿತ್ತು ಅಂದ್ರೆ ನಮ್ಮ ಪ್ರಿಡಿಕ್ಷನ್ ಏನು ಬಗ್ಗೆ ಕರೆಕ್ಟ್ ಆಯ್ತು. ಇವತ್ತು ಜಿ ಟಿದವ್ರು ಗೆಲ್ತಾರೆ, ಜಿ ಟಿದವ್ರು ಗೆದ್ದ ಬಿಟ್ರು. ಅಪ್ಪ ವೈಭವ್ ಸೂರ್ಯವಂಶಿ ಅವರು ಇನ್ನೆಲ್ಲ ಏನು ಅನ್ಬೇಕನ್ನೋದು ಅರ್ಥ ಆಗುತ್ತೆ. ಇವ್ರು ಏನು ಆಡ್ಲತ್ತಾರ 15 ಇಯರ್ನಾಗ ನಮಗೆ ಚಂದಾಗ ಒಂದು 6ಗೆ ಹೊಡ್ಲಿಕ್ಕೆ ಬರ್ತಿರ್ಲಿಲ್ಲ ಆ ಟೈಮ್ದಾಗ. ಅಂದ್ರೆ 15 ವರ್ಷಕ್ಕೆ ಅಂದ್ರೆ ಇಲ್ಲಿ ನಾವು ಆಡೋ ಟೈಮ್ ಅಂತ ನಾವಂತೂ ಹೊಡೆದಿಲ್ಲ. ನಾವು 6 ಹೊಡೆದ ಒಂದು ಆಲ್ಮೋಸ್ಟ್ ಒಂದು 15-9 ಈ ಲೆವೆಲ್ ಇದ್ದಾಗಿರುತ್ತೆ 6 ಹೊಡೆದಿದ್ದು. ಯಾರು ಸಣ್ಣ ಬಂದು ಹಿಂದೆ ಬೈದಿರ್ ಕಾಮೆಂಟ್ನಾಗ ಅದಕ್ಕೆ ಹೊಡೆದಿಲ್ಲತ್ತೆ. ಸೊ ಹಂಗಿಲ್ಲ, ಹೊಡೆದಿದ್ದು ಫಸ್ಟ್ ಒಂಥರ ಅವಾಗ ಹಂಗೆ. ಆದ್ರೆ ಇಲ್ಲಿ ನೋಡ್ರಿ, ಈ ಮನುಷ್ಯ 15ನೇ ವಯಸ್ಸಿಗೆ ಈ ಸೀಸನ್ದಾಗ 75 6 ಹೊಡಿತಾನಂದ್ರೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸಣ್ಣವ್ರದ್ದು ದೊಡ್ಡವ್ರಲ್ಲಿ ಅವ್ರಿಂದ ಏನಾರ ಕಲಿಯಕ್ಕೆ ಸಿಗ್ತೈತಿ, ಅಥವಾ ಅವರಿಂದ ನಮ್ಗಿದ್ದು ಏನಾರು ಅವ್ರು ಬೆಟರ್ ಮಾಡ್ಲತ್ತಾರ ಅಂದ್ರೆ ಅವ್ರಿಂದ ಕಲಿಬೇಕು, ಅವ್ರಿಗೆ ನಾವು ಅಪ್ರಿಸಿಯೇಷನ್ ಕೊಡಲೇಬೇಕು. ಸೊ ವೈಭವ್ ಸೂರ್ಯವಂಶಿ ಟೇಕ್ ಅ ಬಹು ಅಂತ ಹೇಳ್ಬೇಕು. ಇವತ್ತು ಏನಂದ್ರೆ ಪರ್ಸ್ನಲಿ ಇವತ್ತು ನಾನು ಅನ್ಕೊಳ್ತಿದ್ದೆ ಸೆಂಚುರಿ ಹೊಡಿತಾರ್ತಾ ಅನ್ಕೊಂಡ್ರೆ ಸೇಮ್ ಓದ ಥರ ಮನಿ ಮ್ಯಾಚ್ ಥರ ಔಟ್ ಆಗಿದ್ದು ವೈಭವ್ ಸೂರ್ಯವಂಶಿ ಇವತ್ತಿನ ಮ್ಯಾಚ್ನಾಗು. ಸೊ ಏನಲ್ಲ ಅವ್ರದ್ದು ಲಕ್ ಇಲ್ಲೋ ಏನು, ಅಥವಾ ಅವ್ರು ಮೈಸ್ಟ್ರೋನಾಗ ಆಡಂಗಿಲ್ಲ, ಹೊಡೆದ್ರೆ ಸೆಲ್ಫ್ಲೆಸ್ ಆಗಿ ಬಡ್ಡತ್ತಾರ. ಮನ್ನಿ ಮ್ಯಾಚು ಸೆಲ್ಫ್ಲೆಸ್ ಆಗಿ, ಇವತ್ತಿನ ಮ್ಯಾಚು ಸೆಲ್ಫ್ಲೆಸ್ ಆಗಿ. ಏನಂತಾರೆ ಈ ಸೀಸನ್ ಪೂರ ಎಲ್ಲ 4 ಸಲ ಆತ ಸೆಂಚುರಿ ಸೇಫ್ ಬಂದು ಔಟ್ ಆಗಿದೆ. ಒಂದು ಗುಜರಾತ್ ಟೈಟನ್ಸ್ ಅವ್ರ ಮೇಲೆ 93 ಮತ್ತು ಇವತ್ತು 96, ಮೊನ್ನೆ SR 97. ಸೊ ಇದೇ ಥರ ಹಿಂಗೆ ಔಟ್ ಆಗ್ಯಾರ, 90s ಒಳಗೆ ಔಟ್ ಆಗ್ಯಾರ ವೈಭವ್ ಸೂರ್ಯವಂಶಿ. ಏನಾದರೂ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ. ಮತ್ತು ಅವರಿಂದ ಇಡೀ RR ಟೀಮ್ ನಿಂತಿದ್ದು ಅವ್ರ ಮೇಲೆ ಇರ್ತದೆ. ಮತ್ತು ಒಂದು ವೇಳೆ ವೈಭವ್ ಸೂರ್ಯವಂಶಿ ಜೋಡಿ ಯಾರು ಜಡೇಜಾ ಸಪೋರ್ಟ್ ಕೊಟ್ಟಂಗೆ ಯಾರು ಟಾಪ್ ಹೊಡ್ರ, ಜೈಸ್ವಾಲ್ ಆಯ್ತು, ಪರಾಗ್ ಆಯ್ತು, ಜುರೇಲ, ಇವ್ರು 3 ಮಂದಿ ಒಳಗೆ ಯಾರು ಸಪೋರ್ಟ್ ಕೊಟ್ಟರು ಒಂದು 25 ನಾಕ್ ಆಡಿದ್ರು ಪಕ್ಕ ಆರಾಮ್ ಗೆಲ್ತಾರೆ. ನೀವು ಮನ್ನಿ ಮ್ಯಾಚ್ ನೋಡ್ರಿ, ಏನಿಲ್ಲ ಆ ವೈಭವ್ ಸೂರ್ಯವಂಶಿ ಜೋಡಿ ಒಬ್ರು ಯಾರು ಎಕ್ಸ್ಪೀರಿಯನ್ಸ್ಡ್ ಬಿದ್ದರೆ ಸಾಕು. ಅಲ್ಲಿ ಇವ್ರು ಮೊನ್ನೆ ಜೈಸ್ವಾಲ್ 29 ಬಾಲಿಗೆ 29 ಆಡ್ರ, ಈ ಕಡೆ 29 ಬಾಲಿಗೆ 97 ಹೊಡೆದಿದ್ದು ವೈಭವ್ ಸೂರ್ಯವಂಶಿ. ಸೊ ಅವ್ರು ಏನು ಗೊತ್ತಾಗುತ್ತೆ, ಅವ್ರದ್ದು ಒಬ್ರು ಯಾರು ಇರ್ಬೇಕು ಎಕ್ಸ್ಪೀರಿಯನ್ಸ್ ಇದ್ದರು, ಅದಕ್ಕೆ ಅವ್ರಿದ್ರೆ ಆ ಪರಿ ಆಡ್ತಾರೆ. ಸೊ ಅದಕ್ಕೆ ಏನೈತಿ ಅವ್ರದ್ದು ಇವತ್ತು ಯಾರಿಲ್ಲ. ಇವತ್ತು ಜಿಡಿದವ್ರು ಏನು ಪ್ಲ್ಯಾನ್ ಹಾಕೊಂಬಂದಿದ್ರ, ಇವ್ರು ವಿಕೆಟ್ ತೆಗಿದು ಬ್ಯಾಟ್ ನಮಗೆ, ಇವ್ರು ಬಿಟ್ಟು ಉಳ್ಗಿದವ್ರು ಏನಂತಾರಲ್ಲ. ಅಂದ್ರೆ ಈಗ ವೈಭವ್ ಸೂರ್ಯವಂಶಿ ಒಬ್ಬರು ಹೊಡ್ಲಿಕ್ಕಾಗತ್ತೆ, UT 200 ಅಲ್ಲ ಅವ್ರ ಹೊಡ್ಲಿಕ್ಕೆ ಬರಲ್ಲ. ಸೊ ಭಾಳ ಅಂದ್ರೆ 190 ಹೊಡೆದ್ರೆ ಭಾಳ 100 ನೋಡೋ ಉಳ್ಕಿದವ್ರನ್ನ ತೆಗೆದು ನಾವು. ಅದಕ್ಕೆ ಬಂದ್ಗಳು ಜೈಸ್ವಾಲ್ ನಿಂತರು, ಆಮೇಲೆ ಜುರೇಲ್ ನಿಂತರು, ಆಮೇಲೆ ಪರಾಗ್ ಅವ್ರು ನಿಂತರು, ಆಮೇಲೆ 6 ಶನಕಾನ್ ನಿಂತರು, ಜಡೇಜಾ ಒಂದು ನೆಕ್ಸ್ಟ್ ಆಡಿದ್ರು. ಮತ್ತು ಏನಾದ್ರು ಜಡೇಜಾ ಔಟ್ ಆಫ್ ದ ಸಿಲೆಬಸ್ ಬಂದ್ರೆ ಜಡೇಜಾ ಅಂಡ್ ಯಾರೋ ಅನ್ಕೊಂಡೇ ಇರಲಿಲ್ಲ. ಜಡೇಜಾ 4 ನಂಬರ್ ಬರ್ತಾರಂತ ಅನ್ಕೊಂಡು ಬಂದು ಹಿಂಗೆ ಆಡ್ತಾರಂತ ಯಾರು ಅನ್ಕೊಂಡಿರಲಿಲ್ಲ. ಬಂದು ಆಡಿ ಸೊ 214 ರನ್ ಹೊಡೆದ್ರು. ಜಿ ಟಿಗೆ ಇದ್ದಿದ್ದು ಚೇಸ 215. ನಾವೆಲ್ಲ ಅನ್ಕೊಂಡಿದ್ವಿ ಜಿ ಟಿ ಅವ್ರದ್ದೆಲ್ಲ 200 ಗಾಡಿ ಅಲ್ಲಿ ಬಿಡುಗರು, ಏನು ಜಿ ಟಿ ಅವ್ರು ಆರಾಮ್ 200 ಅಂದ್ರೆ ಒಂದು ಲೆವೆಲಿಗೆ ಆಡ್ತಾರೆ. ಇವ್ರು ಹೆಂಗೆ 215 220 ಹಿಂಗೆ ಹೆಂಗಾಗೈತೆ ಡಿಫಿಕಲ್ಟಿ ಲೆವೆಲ್ ಹೆಚ್ಚಾಕೋತಿ ಚೇಸ್ ಮಾಡ್ಕೊತಾ. ಜಿ ಟಿ ಅವ್ರಿಗೆ ನಾ ಅನ್ಕೊಂಡ್ರೆ ಅಣ್ಣ ನಿಂತಾಡಿದ ಮತ್ತೇನಾದ್ರು ಪೋಸ್ಟ್ ಹಾಕ್ಲಿ, ಬೇಕಾದ ಪೋಸ್ಟ್ ಹಾಕ್ಲಿ, ನನಗೇನಿಲ್ಲ ಪರ್ಫಾರ್ಮೆನ್ಸ್ ಬರ್ತಾರೆ, ಪೋಸ್ಟ್ ಹಾಕ್ರಿ, ಏನು ಬೇಕಾದ್ ಮಾಡ್ರಿ, ನಾ ಪರ್ಫಾರ್ಮೆನ್ಸ್ ಬರಲಾದ್ರೆ ಇನ್ನೊಬ್ಬ ಟೀಮ್ಗೆ ಬೇಕು ಅಸೈನ್ ಮಾಡ್ತಾನೆ, ಅದು ಬರಲ್ಲ ಅಷ್ಟ. ಸೊ ಇವತ್ತು ಶುಭ್ಮನ್ ಗಿಲ್ ಅಂತ ಕ್ಲಿನಿಕಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೇಕು. ಏನಂದ್ರೆ ಅವ್ರ ಟೀಮ್ನ ಪ್ಲೇ ಆಫ್ ಕರ್ಕೊಂಡು ಹೋಗ್ಬೇಕಾದ ಟೈಮ್ದಾಗ ಪರ್ಫೆಕ್ಟ್ ಇನ್ನಿಂಗ್ಸ. ಇನ್ನೊಂದು ಏನೋ ಈ ಹೇಟರ್ಸ್ ಬಾಯಿ ಮುಚ್ಚಕ್ಕೆಲ್ಲ ಬರೋಬ್ಬರಿ ಇನ್ನಿಂಗ್ಸ್ ಅಂತ ಹೇಳ್ಬೇಕು. ಬಂದು ಹಿಂಗೆ ಫೈನಲ್ದಾಗ ಆಡ್ಬಿಡೋಣ, ಅದೊಂದು ಫೈನಲ್ದಾಗ ಬಂದು ಹಿಂಗೆ ಆಡಿ ಮತ್ತೆ ಎಲ್ರಿ ನೀವು ಎಲ್ಲ ಮುಂದೆ ಗೆಲ್ಲತ್ತ ನಿಮ್ಗೆ
ನಿಮ್ಗಿರೋ ಭಾಳ ಟೈಮ್ ಐತೆ ನಾವು ಏನು ಮಾಡೋಣ. ಸೊ ಹಂಗೆ ಫೈನಲ್ದಾಗ ಆಡಕ್ಕೆ ಹೋಗ್ಬಿಟ್ರೆ. ಮತ್ತು ಇನ್ನೊಂದು ಏನಂದ್ರೆ ನಾನು ಶಾಕ್ ಆಗಿದ್ದೆ, ಸಾಯಿ ಸುದರ್ಶನ್ ಅದು ಸಾಯಿಸು ಏನು ಮಾಡೋರು ಈ ಸೀಸನ್ದಾಗ ಅನ್ನೋ ಅರ್ಥ ಗೊತ್ತೈತಿ. ಬರ್ತಾರ ಅಣ್ಣ ಎಲ್ಲ ಚಲೋ ಆಡ್ತಾನೆ, ಏನಿಲ್ಲ ಅಣ್ಣ ನೆಕ್ಸ್ಟ್ ಲೆವೆಲ್ ಆಡ್ತಾನೆ, ಮನಿ ಮ್ಯಾಚು ಭಾರಿ ಆಡ್ಲತ್ತಿದ್ದ, ಏನು ಮಾಡ್ತಾನೆ ಅನ್ನೋದು ಅರ್ಥ ಆಗಲ್ಲ. ಹೊಡ್ಲಿಕ್ಕೆ ಹೋಗ ನಮ್ಮ ಬ್ಯಾಟ್ ಎಲ್ಲಿದೆ ತಿರುಗಿ ಬಂದು ಸ್ಟಂಪಿಗೆ ಬಿಟ್ಟಿರ್ತೈತಿ. ಮನಿ ಮ್ಯಾಚ್ ಹಂಗಾತ ಹಿಂಗೆ ಬಿಡ್ಲಿಕ್ಕೆ ಹೋದ, ಬ್ಯಾಟ್ ಪುಟಾಗಿ ಬಂದು ಸ್ಟಂಪಿಗೆ ಬಿಡ್ತು. ಇವತ್ತು ಡೈರೆಕ್ಟ್ ಸೀದಾ ಫುಲ್ಟಾ ಸೀದಾ ಹೋಗಿ ಸ್ಟಂಪಿಗೆ ಬಿತ್ತ. ಯಪ್ಪ ಏನು ಅದಂತ್ರ ದೇಜಾವು ಮೂಮೆಂಟ್ ಆಗದ, ಏನು ಬೇಕು ಬದ್ಲಿ ಆಗ್ಲಾತೀವಿ, ಏನು ಅನ್ರಿಯಲಿಸ್ಟಿಕ್ಕು, ಏನು ಕಾಣದ ಕೈಗೆ ಶಕ್ತಿನೋ ಏನು ಗೊತ್ತಿಲ್ಕರೆ ಅಂದ್ರೆ ಔಟ್ ಅಂತೂ ಆಗ್ಲತ್ತಾವ. ಇದಂತರೂ ಕ್ಲಿಯರ್ ಕರೆಕ್ಟ್. ಇನ್ನೊಂದ್ಸಲ ಯಾವಂದ್ರೆ ಯಾವ್ದೋ ರೀಲ್ಸ್ ಅಂಬೈತಿ ನನಗೆ, ಆಶೀಶ್ನಾರ ಸಾಯಿ ಸುದರ್ಶನ್ ಕೈಗೆ ಜಿಗಿಟ್ ಪಟ್ಟಿ ಸುತ್ತಿ ಕಳಿಸ್ಲಾದ್ರಿ ಬ್ಯಾಟಿಂಗ್ ಆಡ್ಲಾಕ. ಸೊ ಆ ರೀಲ್ಸ್ ನಮ್ಗೆ ಗೊತ್ತೈತೆ. ಆ ರೀಲ್ಸ್ನ ಇವ್ರು ಶೇರ್ ಮಾಡ್ಬೋದು, ಗುಜರಾತ್ ಟೈಟನ್ಸ್ ಅವ್ರು ಶೇರ್ ಮಾಡೋದು. ಇದಕ್ಕೆ ಫೈನಲ್ದಾಗ ಬಂದ ಸಾಯಿ ಸುದರ್ಶನ್ ಹಿಂಗೆ ಕೈಗೆ ಒಂದು ಜಿಗಿಟ್ ಪಟ್ಟಿ ಸುತ್ತಾರೆ ಬ್ಯಾಟ್ ಜೋಡಿ. ಇಲ್ಲಕ್ಕೆ ಅವಾಗ ಬಿಡ್ತಾರೆ ಯಾರಿಗೂ ಗೊತ್ತು. ಅಪ್ಪ ಹಿಂಗೆ ಔಟ್ ಆಗೋದು ಒಂದ್ಸಲ ಇದ್ರೆ ನಡೀತೈತಿ, 2-3 ಸಲ ಹಿಂಗೆ ಔಟ್ ಆಗ್ಲತ್ತಾರೆ. ಹೆಂಗೇನು ಸುದ್ದಿ ಗೊತ್ತಿಲ್ಲ. ಅಂದ್ರು ಶುಭ್ಮನ್ ಗಿಲ್ ಅಂತೂ ಸೂಪರ್ ಆಗ್ಯಾಡು. ಶುಭ್ಮನ್ ಗಿಲ್ ಜೋಡಿ ಪಾರ್ಟ್ನರ್ಶಿಪ್ ಕೊಟ್ಟಿದ್ದು ಸಾಯಿ ಸುದರ್ಶನ ಔಟ್ ಆಗಿಂದ ಬಂದಿದ್ದು ಜಾಸ್ ಬಟ್ಲರ. ಬಾಸ್ ಬಿಟ್ಗೆ ಅರ್ಧ ಆಟ ಮುಗಿದಿತ್ತು. ಅದಕ್ಕೆ ಆಲ್ಮೋಸ್ಟ್ ಒಂದು 12-13 ಓವರಿಗೆ 160 ಹೊಡೆದಿದ್ರು. ಇನ್ನು 15 ಓವರಿಗೆ ಐತಿ, ಆಲ್ಮೋಸ್ಟ್ 180 ಬಂದಿದ್ರು. ಇನ್ನೊಂದು 2-3 ಓವರ್ ಇದ್ದಾಗ ಆಲ್ಮೋಸ್ಟ್ ಮ್ಯಾಚ್ ಮುಗಿಸಿದ್ರು. ಸೊ ಅವ್ರಿಗೆ ಗೊತ್ತು ಲಾಸ್ಟ್ನೇ ತನಕ ಹೋದ್ರೆ ನಾವು ಹೆಂಗೆ ಮಾಡ್ತೀವಿ ಅವ್ರಿಗೆ ಗೊತ್ತೈತೆ. ಅದಕ್ಕೆ ಏನೈತಿ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇರಲಿಲ್ಲ. ಅದಕ್ಕೆ 1-2 ಲಗುಟ ಮುಗಿಸಿದ್ರು ಮ್ಯಾಚ. ಏನೋ ಲಾಸ್ಟ್ನಾಗ ಇದ್ರೆ ಇರ್ತೈತೆ ಅಟ್ಟ, ಏನು ಲಾಸ್ಟಿಗೆ ಏನು ಇರಲಿಲ್ಲ ಇವತ್ತಿನ ಮ್ಯಾಚ್ನಾಗ. ಸೊ ಬ್ಯಾಡ್ ಫಾರ್ ವೈಭವ್ ಸೂರ್ಯವಂಶಿ ಹೇಳ್ಬೇಕು. ಒಬ್ಬ ಮನುಷ್ಯ ಅವ್ನು 100% ಕೊಟ್ಟಾದ್ಮೇಲೂ ಒಂದು ವೇಳೆ ಗೆಲ್ಲಕ್ಕಾಲಿಕ್ರೆ ಆ ಮನುಷ್ಯನಷ್ಟು ನೋವು ಯಾರಿಗಿರಂಗಿಲ್ಲ. ಇಟ್ ಈಸ್ ಅ ವೆರಿ ಹಾರ್ಡ್ ಟು ಏನಂತು ರಿಸೀವ್ ಮಾಡ್ಕೊಳಕ್ಕೆ, ವೆರಿ ಬ್ಯಾಡ್ ಅಂತ ಹೇಳ್ಬೇಕು. ಯಾಕಂದ್ರೆ ಹಂಗೆ ಆಗೈತೆ. ಒಂಥರ ನೀವು ನಿಮ್ಮ 100% ಕೊಟ್ಟು ನೀವು ಒಂದು ಮಾಡೋಕ್ಕಾಗಂದ್ರೆ ಅರ್ಥ ಮಾಡ್ಕೊಂಬಿಡ್ರಿ. ವ್ಯಾಪಾರ ಮನುಷ್ಯಗಳು ಅದು ಸಣ್ಣ ಹುಡುಗ ಕೇಳಿ ಫಸ್ಟ್ ಒಂದು ಸೆಂಚುರಿ ಹೊಡ್ಲಿಕ್ಕೆ ಆಗಲಿಲ್ಲ, ಮ್ಯಾಲ 96 ರನ್ ಹೊಡೆದ್ರು ಗೆಲ್ಲಕ್ಕೂ ಆಗಲಿಲ್ಲ. ಏನು ಅದಕ್ಕಾದ್ರೆ ಕ್ರಿಕೆಟ್ ಈಸ್ ಏನು ಹಾರ್ಡ್ ಗೇಮ್. ಒಬ್ಬರು ಒಂದು ಸೈಡಿಗೆ ಖುಷಿ ಆದ್ರೆ ಇನ್ನೊಂದು ಸೈಡಿಗೆ ಏನು ದುಃಖ ಆಕೈತಿ. ದಿಸ್ ಈಸ್ ಅ ಪಾರ್ಟ್ ಆಫ್ ಕ್ರಿಕೆಟ್. ಒಬ್ರಿಗೆ ದುಃಖ ಆದ್ರೆ ಇನ್ನೊಬ್ರಿಗೆ ಖುಷಿ ಆಗಲೇಬೇಕು. ಸೊ ಅದು ಫೈನಲ್ದಾಗ ಅದೇ ಥರ ಆಕೈತದ. ಯಾರು ದುಃಖ ಆಕೈತಿ ಯಾರು ಖುಷಿ ಆಕೈತಿ ನನಗಂತೂ ಗೊತ್ತಿಲ್ಲ. ಏನೇ ಆಗಲಿ ನಾವಂತೂ ನಮ್ಗೆ ರೂಢಾನ ಐತಿ. ದುಃಖ ತೊಗೊಂಡು ರೂಢ ಐತಿ, ಖುಷಿ ತೊಗೊಂಡು ರೂಢ ಐತಿ. ಸೊ ಫೈನಲ್ ತನಕ ಕಾಯೋಣ ಅಷ್ಟ. ಫೈನಲ್ ತನಕ ಯಾರು ಪ್ಲೀಸ್ ಜಿಂಕ್ಸ್ ಮಾಡಕ್ಕೆ ಹೋಗ್ಬೇಡ್ರಿ. ಇಷ್ಟೇ ಇರಲಿ. ರಾತ್ರಿ 11:30 ತನಕ ಪ್ಲೀಸ್ ಡೋಂಟ್ ಟೆಲ್ ಎನಿ ಒನ್. ರಾತ್ರಿ 11 ತನಕ ಯಾರು ಆ ಡೈಲಾಗಿನ ಹೇಳಕ್ಕೆ ಹೋಗ್ಬೇಡ್ರಿ. ಗೆದ್ದಿಂದ ಇರೋದೈತೆ ಆ ಡೈಲಾಗ್ ನಾವೇ ಜಗ್ಗಿಗೆ ಹೇಳ್ತೀವಿ. ಸೊ ಆ ಟೈಮ್ದಾಗ ಮೋಸ್ಟ್ಲಿ ಲೈವ್ ಬರೋಕೆ ಟ್ರೈ ಮಾಡುವ. ಸೊ ಏನಾಗತ್ತೆ ನೋಡಿ, ನಮ್ಮ RCB ಫಸ್ಟ್ ಬ್ಯಾಟಿಂಗ್ ಇರುತ್ತೆ ಏನಿರುತ್ತೆ ಎಲ್ಲ ನೋಡುವ ಅವತ್ತಿನ ಮ್ಯಾಚ್ನಾಗ. ಫೈನಲ್ಗೆ ಮತ್ತೆ ಸಿಗುವ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.